ಕಿಚನ್ ಆಯಿಲ್ ಫೈರ್ ಅಂತ ಹೇಳ್ತೀವಿ. ಅಂದರೆ ನಾವು ಎಣ್ಣೆನ ಜಾಸ್ತಿ ಹೀಟ್ ಮಾಡ್ದಂಗೆ, ಇಫ್ ಯು ಓವರ್ ಹೀಟ್ ದ ಆಯಿಲ್ ಇಟ್ ಕ್ಯಾನ್ ಆಲ್ಸೋ ಬಸ್ಟ್ ಇಂಟು ಫ್ಲೇಮ್ಸ್. ಅಂದರೆ ಎಣ್ಣೆನ ಭಾಳ ಜಾಸ್ತಿ ಹೀಟ್ ಮಾಡಿದಾಗ ಅದು ಕೂಡ ಬೆಂಕಿಯಾಗಿ ಪರಿವರ್ತನೆ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ನಾವು ಕಿಚನ್ ಆಯಿಲ್ ಫೈರ್ಗೆ ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು. ನೀರು ಹಾಕಿದ್ರೆ ಇನ್ನು ಎಣ್ಣೆ ನಮಗೆ ಸಿಡಿಯುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ, ಮೊದಲನೇದಾಗಿ ಗ್ಯಾಸ್ ಆಫ್ ಮಾಡಬೇಕು. ಎರಡನೇದು ಮುಚ್ಚಳ ಮುಚ್ಚಬೇಕು. ನಾವು ಲಿಡ್ ಕ್ಲೋಸ್ ಮಾಡಿದ್ರೂ ಕೂಡ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗಿ, ಅಥವಾ ಒದ್ದೆ ಬಟ್ಟೆ ಏನಿರುತ್ತೆ ಒದ್ದೆ ಬಟ್ಟೆನ ಅದ್ರ ಮೇಲೆ ಹಾಕ್ಬೋದು, ಅಥವಾ ಫೈರ್ ಬ್ಲ್ಯಾಂಕೆಟ್ ಅಂತ ಇಫ್ ಇಟ್ ಈಸ್ ಅವೈಲೇಬಲ್. ಸೊ ಇದೆಲ್ಲದರಿಂದ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗಿ ಆಯಿಲ್ ಫೈರು ಕೂಡ ಆರೋಗುತ್ತೆ. ಇದೇ ಆಕ್ಸಿಜನ್ ಕಡಿಮೆ ಮಾಡುವಂಥ ಪ್ರಿನ್ಸಿಪಲ್ ಮೇಲೆ ನಾವು ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಟಿಂಗ್ವಿಷರ್ಸ್, ಈಗ ಅಗ್ನಿಶಾಮಕ ದಳದವರು ಫೈರ್ ಎಕ್ಸ್ಟಿಂಗ್ವಿಷರ್ ಉಪಯೋಗಿಸ್ತಾ ಇರ್ತಾರೆ. ಸೊ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಉಪಯೋಗಿಸೋದ್ರಿಂದ ಏರಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗುತ್ತೆ. ಇದರಿಂದನೂ ಕೂಡ ಅವರು ಬೆಂಕಿನ ನಂದಿಸ್ತಾರೆ.